ನಮಸ್ಕಾರ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಾನು ಇದು ಮಂತ್ರಾಲಯದಲ್ಲಿದ್ದಾಗ ಒಬ್ರದ್ದು ಸ್ಟೋರಿ ಹೇಳ್ತೀನಿ. ತುಂಬ ಬೇಜಾರಾಯಿತು, ತುಂಬ ಅಳು ಬರುತ್ತೆ ತಿಳ್ಕೊಂಡ್ರೆ. ತುಂಬ ಜನ ಸಿಗ್ತಾರೆ, ಈಗ ತುಂಬ ಜನ ಹೇಳ್ಕೊತಾರೆ. ತುಂಬ ಕೇಳಿದ್ದೀನಿ, ನೋವಾಗುತ್ತೆ. ಇದು ಒಂದು 45 ಒಳಗಡೆ ಇರೋ ಒಬ್ಬರ ಸ್ಟೋರಿ ಇದು. ಅವರು ಯಜಮಾನರು ತೀರೋಗಿರ್ತಾರೆ. ಅವರು ಬಂದು ರಿಲೇಟಿವ್ಸಲ್ಲೇ ಮ್ಯಾರೇಜ್ ಆಗಿರೋದು. ಆ ಹುಡುಗಿ ಸೈಡ್ ಅವ್ರು ಬಂದು ತುಂಬ ರಿಚ್ ಆಗಿರ್ತಾರೆ. ಇದು ಮದುವೆ ಮಾಡ್ಕೊಂಡಿರ್ತಾರೆ ನೋಡಿ. ಅವರು ಇವ್ರ ರಿಚ್ನೆಸ್ ನೋಡಿ ಆ ಹುಡುಗಿನ ತಂದ್ಕೊಂಡಿರೋದು. ಒಬ್ಬಳೇ ಮಗಳು ಅಂತ ದುಡ್ಡಿಗೆ ಆಸೆ ಪಟ್ಟು ಮದುವೆ ಮಾಡ್ಕೊತಾರೆ. ಬಟ್ ಹುಡುಗ ಬಂದು ತುಂಬ ಒಳ್ಳೆಯವನು. ಅವನಿಗೆ ಆ ಹುಡುಗಿ ಅಂದರೆ ತುಂಬ ಇಷ್ಟ. ಮದುವೆ ಆದಮೇಲೆ ತುಂಬ ಚೆನ್ನಾಗಿ ನೋಡ್ಕೊತಾ ಇರ್ತಾನೆ ಹೆಂಡತಿನ, ಮಕ್ಕಳನ್ನ. ಪ್ರಾಣಕ್ಕೆ ಪ್ರಾಣ ಕೊಟ್ಟು ನೋಡ್ಕೊತಾ ಇರ್ತಾನೆ. ಈ ಅಕ್ಕಪಕ್ಕ ಇರ್ತಾರೆ ಅಲ್ವ, ಅಕ್ಕಪಕ್ಕ ಅಂದರೆ ಅವ್ರ ಸ್ವಂತದವರು, ಅವ್ರ ಜೊತೆ ಹುಟ್ಟಿದವರು. ಅವ್ರಿಗೆ ಇವನು ಇಷ್ಟು ಚೆನ್ನಾಗಿ ಹೆಂಡತಿ ಮಕ್ಕಳನ್ನ ನೋಡ್ಕೊತಾ ಇದ್ದಾನೆ ಅಂದ್ಬಿಟ್ಟು ಅವ್ರ ಅಕ್ಕ ತಂಗಿರಿಗೆ, ಅವ್ರ ತಾಯಿಗೆ ತುಂಬ ಹೊಟ್ಟೆ ಉರಿ. ಅವ್ರ ತಾಯಿ ಬಂದು ಯಾವಾಗಲೂ ನೋಡಿದ್ರು ಹೆಣ್ಮಕ್ಳು ಅನ್ನೋದಂತೆ. ಗಂಡ್ಮಗು ಅಂದರೆ ಬರೀ ದುಡ್ಡುಗೋಸ್ಕರ. ಅವ್ರು ಮದುವೆ ಮಾಡ್ಕೊಂಬಂದಿರೋ ಹುಡುಗಿನೂ ದುಡ್ಡುಗೋಸ್ಕರನೇ. ಇವ್ರ ಹೊಟ್ಟೆಯಲ್ಲಿರೋ ಹುಟ್ಟಿರೋ ಒಂದು ಹೆಣ್ಮಗುನೂ ಒಂದು ಮೆಂಟಲ್ ನನ್ನ ಮಗನಿಗೆ ದುಡ್ಡು ಜಾಸ್ತಿ ಇದೆ ಅಂತ ಕೊಟ್ಟು ಮದುವೆ ಮಾಡಿರೋದು. ಈ ರೀತಿ ತುಂಬ ಧನದಾಹ ಆ ಹೆಂಗಸಿಗೆ. ಎತ್ಕೊಂಡು ಸಾಯೋವಾಗ ಮೇಲಾಕ್ಕೊಂಡು ಹೋಗ್ತಾರ ಅಂತ ಹೇಳ್ತೀರಲ್ವ, ಆ ಅಮ್ಮ ಇವಾಗ ಒಂದು ಕಾಟನ್ ಸೀರೆ ಹುಟ್ಟಿದ್ರು 7,000 8,000 ಸೀರೆ. ಇವಾಗ ಮಗ ಇಲ್ಲ. ಹೇಳ್ತೀನಿ ಬರ್ತಾ ಕತೆ ಏನೇನಾಯಿತು ಅಂತ. ಹುಟ್ಟೋದಂತೆ ಆಕೆಗೆ ಮಗ ಸತ್ತೋಗಿರೋ ಚಿಂತೆನೂ ಇಲ್ಲ, ಇಲ್ಲಿ ಸೊಸೆ ಮೊಮ್ಮಕ್ಕಳು ಏನಾಗಿದ್ದಾರ ಅನ್ನೋ ಚಿಂತೆನೂ ಇಲ್ಲ. ಎಲ್ಲರಿಗೂ ನಿಲ್ಲಿಸಿದೆ. ಆಮೇಲೆ ಅವ್ರಿಗೆ ಆ ವ್ಯಕ್ತಿ ಒಳ್ಳೆಯವನು ಅಂತಬಿಟ್ಟು ಮದುವೆ ಮಾಡಿ ಕೊಡ್ತಾರೆ. ಅವನು ಚೆನ್ನಾಗಿ ನೋಡ್ಕೊತಾ ಇದ್ದರೆ ಇವ್ರಿಗೆ ತುಂಬ ಹೊಟ್ಟೆ ಉರಿ. ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾನೆ, ತುಂಬ ಚೆನ್ನಾಗಿರ್ತಾರೆ. ಹೆಂಗಾದರೂ ಮಾಡಿ ಇವ್ರನ್ನ ದೂರ ಮಾಡೋ ಕೆಲಸಗಳೇ ಮಾಡ್ತಾ ಇರ್ತಾರೆ. ಆ ಕಡೆ ಹೆಣ್ಮಕ್ಳು, ಈ ಕಡೆ ತಾಯಿ, ಇದೇ ಕೆಲಸ ಅವ್ರಿಗೆ. ಆಕೆ ಹೊಟ್ಟೆಯಲ್ಲಿ ಹುಟ್ಟಿರೋ 3 ಹೆಣ್ಮಕ್ಳದ್ದು ಇದೇ ಕೆಲಸ. ಇವ್ರನ್ನ ನಾಶ ಮಾಡಬೇಕು. ಇಲ್ಲಿ ತವ್ರ ಮನೆಯಲ್ಲಿರೋದು ಎತ್ಕೊಂಡು ಓಡೋಗಬೇಕು. ಸೊಸೆಗೂ ವಿಪರೀತ ಕಷ್ಟ, ವಿಪರೀತ ಕಾಟ. ಹೆಂಗೋ ದೇವ್ರ ದಯದಿಂದ ಸಪ್ರೇಟಾಗಿ ಬಂದುಬಿಟ್ಟಿದ್ದಾರೆ. ಆ ಮಗ ಇವಾಗ ತಾಯಿನ ಬಿಟ್ಟರೆ ಜನ ಏನು ಅಂದ್ಕೊತಾರೋ, ಒಗಿತಾರೆ ಅಂದ್ಬಿಟ್ಟು ಆ ವ್ಯಕ್ತಿ ಅಲ್ಲೇ ತಾಯಿ ಮನೆ ಹತ್ರನೇ ಮನೆ ಮಾಡಿಕೊಂಡು ಅಲ್ಲಿ ಸ್ವಲ್ಪ ಇರೋದು ಬರೋದು ಈ ಥರ ಮಾಡ್ತಾ ಇರ್ತಾರೆ. ಬಟ್ ತಲೆ ಕೆಡಿಸೋರು ಕೆಡಿಸ್ತಾರೆ ಅಲ್ವಾ. ಇಲ್ಲಿ ಸಂಸಾರ ಹಾಳು ಮಾಡಬೇಕು ಅನ್ನೋ ಉದ್ದೇಶನೇ ಇರುತ್ತೆ. ಕೆಡಿಸ್ತಾರೆ. ಆದರೆ ಆ ವ್ಯಕ್ತಿಗೆ ತನ್ನ ಹೆಂಡತಿ ಏನು ಅಂತ ಗೊತ್ತು. ಅವನು ತಲೆಗೆ ಹಾಕ್ಕೊತಾ ಇರಲಿಲ್ಲ. ಅದು ಎಲ್ಲ ಹೊಟ್ಟೆಗೆ ಉರಿತಾ ಇರುತ್ತೆ ದಗ ಅಂತ. ಇವನೇನು ಸಂಪಾದಿಸಿದ್ರು ಎತ್ಕೊಂಡೋಗಿ ಹೆಂಡತಿ ಮಕ್ಕಳಿಗೆ ಕೊಡ್ತಾನೆ. ನಮಗೇನು ಒಂದು ಚೂರು ತಿನ್ನೋದಕ್ಕೆ, ಹಾಕ್ಕೊಳ್ಳೋದಕ್ಕೆ, ಇರೋದಕ್ಕೆ ಮನೆ ಕೊಡ್ತಾರೆ. ಇನ್ನು ಏನಂತ ಮಾಡ್ತಾರೆ, ಈ ವ್ಯಕ್ತಿ ಸಂಪಾದಿಸಿದ್ದೆಲ್ಲ ಎತ್ಕೊಂಡೋಗಿ ಆ ತಾಯಿಗೆ, ಆ ಹೆಣ್ಮಕ್ಳಿಗೆ ಕೊಡಬೇಕು ಅನ್ನೋದು ಆ ತಾಯಿ ಹೆಣ್ಮಕ್ಳ ಉದ್ದೇಶ. ಏನೋ ಮಾಡಿ ಆ ಮಗ ಸಾಯೋಂಗೆ ಮಾಡಿ ಆ ಸಂಸಾರನ ಹಾಳು ಮಾಡಿ ಇಕ್ಬಿಟ್ರು. ಸಂಸಾರ ಮಗ ಸತ್ತ ಮೇಲಂತೂ ಆ ಸೊಸೆನ ಒಂದು ರಿವೆಂಜ್ ಥರ ತೀರಿಸ್ಕೊಳ್ಳೋದು. ಈಗ ಸಂಪಾದಿಸಿರೋದೆಲ್ಲ ಮಗನೇ. ಈಗ ಸಂಪಾದಿಸಿರೋದೆಲ್ಲ ಮಗ ಆದ್ರೂ ಎಲ್ಲ ಕಿತ್ಕೊಂಡು ಆ ಸೊಸೆನ ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಅಂತಾರೆ ಅಲ್ವಾ, ಆ ಥರ ಆಗೋಗಿದೆ ಕತೆ. ಆ
ಸೊಸೆನೂ ಆ ಮಕ್ಕಳನ್ನು ಒಂದು ಮೂಲೆಗಾಗಿ ಆ ಹೆಣ್ಮಕ್ಳು ಅಲ್ಲಿ ತವ್ರ ಮನೆಯಲ್ಲಿದ್ರೂ ಇಲ್ಲಿ ಚಕ್ರ ತಿರುಗಿಸೋದು, ಫೋನುಗಳು ಮಾಡೋದು, ಏನಾದರೂ ಅಂದರೆ ಸಾಕು ಆಟೋಗಳು ಹತ್ತಿಬಿಟ್ಟು ಬರೋದು, ಇಲ್ಲಿರೋರ ಮೇಲೆ ಜಗಳಗಳು ಗಲಾಟೆಗಳು ನಮ್ಮದೇ ನಡೆಯೋದು. ಇವಾಗ ಹೆಣ್ಮಕ್ಳಿಗೂ ಕೇಸ್ ಹಾಕಿದ್ರೆ ಅರ್ಧ ಭಾಗ ಬರುತ್ತೆ ಅಲ್ವ, ಆ ದರ್ಪ ತೋರಿಸೋದು, ಅಂದರೆ ಅತ್ತಿಗೆನ ತುಳಿಯೋದು. ಅವಳಿಗೆ ನಮ್ಮಣ್ಣ ಹೆಂಗಿದ್ರು ಹೋದೆ, ಇವಳನ್ನ ಕಳಿಸ್ಬಿಡೋಣ, ಇವನು ಇನ್ನೂ ಚೆನ್ನಾಗಿ ಮೆತ್ತಿ ತಿನ್ನೋಣ ಅಂತ ತುಂಬ ತುಂಬ ವಿಪರೀತ ಟಾರ್ಚರ್ ಕೊಡ್ತಾರಂತೆ. ಅವರು ಅಲ್ಲಿ ದೇವಸ್ಥಾನಕ್ಕೆ ಬಂದರು, ಹೇಳ್ಕೊಂಡು ತುಂಬ ನೋವು ತಿಂತಾಯಿದ್ರು. ರಾಯರಿದ್ದಾರೆ, ನಾನು ಹೋಗ್ಬಿಡ್ತಾ ಇದ್ದೆ, ನನ್ನ ದೇವರು ಕೈ ಹಿಡಿದು ನಡೆಸ್ತಾ ಇದ್ದಾರೆ, ಇಲ್ಲಿ ತನಕ ಬಂದಿದ್ದೀನಿ, ಏನೋ ನೋಡೋಣ ಮುಂದಕ್ಕೆ ಯಾರು ಇಲ್ದಿದ್ರು ದೇವರಿದ್ದಾನೆ ಅಂದುಬಿಟ್ಟು ತುಂಬ ನೊಂದ್ಕೊತಾ ಇದ್ದರು. ಏಕೆಂದರೆ ಅವರು ತಂದೆ ತಾಯಿ ಇರೋದು ಒಬ್ಬಳೇ ಮಗಳು, ಬಡವನಾದರೂ ಪರವಾಗಿಲ್ಲ ನನ್ನ ಮಗಳು ಚೆನ್ನಾಗಿರ್ತಾಳೆ ಅಂದ್ಬಿಟ್ಟು ಆ ವ್ಯಕ್ತಿಗೆ ಸ್ವಂತದಲ್ಲೇ ಕೊಟ್ಟು ಮದುವೆ ಮಾಡ್ತಾರೆ. ಆದರೆ ಸ್ವಂತದವರೇ ಈ ಥರ ಹಿಂದೆ ತಿರುಗಿದ ಮೇಲೆ ಆ ಹುಡುಗಿ ಅವ್ರ ತಂದೆನೂ ಗಟ್ಟಿಮುಟ್ಟಿಯಾಗಿದ್ದವರು ಬಿದ್ದೋಗಿದ್ದಾರೆ. ಅಂದರೆ ಕಾಯಿಲೆಗಳು ಬಂದು ಅಲ್ಲಿ ತನಕ ಚೆನ್ನಾಗಿದ್ದರು, ಆ ಅಳಿಯ ಹೋದಾಗಿಂದ ತುಂಬ ಕಾಯಿಲೆಗಳು ಈ ಥರ ಎಲ್ಲ ಸುತ್ತಕೊಂಡು ಅವರು ಕೂತಿದ್ದಾರೆ. ಆ ವ್ಯಕ್ತಿ ನಾನು ಹೋದ್ರೂ ನನ್ನ ಮಗಳನ್ನ ನನ್ನ ಮೊಮ್ಮಕ್ಕಳನ್ನ ನೋಡೋರು ಅಳು ಬರುತ್ತೆ ಹೇಳ್ಕೊಂಡ್ರೆ, ನೋಡ್ಕೊಳ್ಳೋರು ಯಾರು ಅಂದ್ಬಿಟ್ಟು ಗಟ್ಟಿಯಾಗಿ ಆ ತಂದೆ ಅನ್ನೋ ವ್ಯಕ್ತಿ ನಿಂತಿದ್ದಾರೆ. ನಮ್ಮ ತಂದೆ ಹೋದರೆ ಇವರು ಇನ್ನೂ ನನ್ನನ್ನು ಅಲ್ಲಾಡಿಸ್ಬಿಟ್ಟು ಇಲ್ಲಿ ನಮ್ಮ ತಂದೆ ಇಲ್ಲದಿದ್ದರೆ ನಾನು ಇನ್ನೂ ಅಲ್ಲಾಡಿಸ್ಬಿಡೋರು ಇವರು ಅಂತ ಅಂತ ಅಳ್ತಾಯಿದ್ರು ಕೂತ್ಕೊಂಡು. ಒಂದು ಮನೆ ಕೆಲಸದವ್ರನ್ನ ಹೆಂಗಿಟ್ಕೊಳ್ತಾರೋ ಹಂಗೆ ಇಟ್ಕೊಂಡಿದ್ದಾರೆ ಆ ಸೊಸೆನ. ಮನೆ ಕೆಲಸದವಳನ್ನ ಹೆಂಗೆ ಟ್ರೀಟ್ ಮಾಡಬೇಕೋ ಹಂಗೆ ಟ್ರೀಟ್ ಮಾಡೋದು. ಇಂಥವ್ರಿಗೆ ಏನೂ ಬರೋದಿಲ್ವಾ, ಬರಬಾರ್ದು ಬಂದು ಹೋಗೋದಿಲ್ವಾ, ಒಂದೊಂದು ಸತಿ ದೇವ್ರು ಎಲ್ಲಿದ್ದಾನೆ ಅನಿಸ್ಬಿಡುತ್ತೆ. ಹೇಳ್ತಾ ಇದ್ದರೆ ದುಃಖ ಬರುತ್ತೆ, ಹೇಳೋಕ್ಕಾಗ್ತಾಯಿಲ್ಲ. ಎಲ್ಲ ಆಫ್ ಮಾಡಿ ಸುಧಾರಿಸ್ಕೊಂಡು ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ಮತ್ತು ಆ ಹೆಣ್ಮಕ್ಳು ಬರೋದಂತೆ ಗಂಡ ಇರೋವರೆಗೂ ಮುಚ್ಕೊಂಡು ಇದ್ದವರು ಹೊಡಿಯೋಕ್ಕೆ ನಿಲ್ಲೋದು. ಯಾರಿಗಾದರೂ ಆ ಸೊಸೆನವಳು ಹೇಳಿದ್ರೆ ಅವ್ರ ಮೇಲೇ ತಿರುಗಿಸಿ ಹೇಳೋದು, ಇವಳು ನಮ್ಮನ್ನು ಎಲ್ಲರನ್ನೂ ಇಟ್ಕೊಂಡು ಹೊಡೆದ್ಲು. ಈ ಕೇಳೋ ಜನ ಇರ್ತಾರೆ ಅಲ್ವಾ, ಅವರು ಬುದ್ಧಿ ಇರೋದಿಲ್ವಾ, ಒಬ್ಬಳು ನಿಂತ್ಕೊಂಡು ನಮ್ಮನ್ನ ಇಷ್ಟು ಜನನೂ ಹೊಡೆದ್ಲು, 5-6 ಜನನೂ ಅಂದರೆ ಅಲ್ಲೇ ಅರ್ಥ ಆಗುತ್ತೆ ಅಲ್ವಾ ಈ ವ್ಯಕ್ತಿ ಹೇಳ್ತಾ ಇರೋದು ಸುಳ್ಳ ನಿಜಾನ ಅಂತ. ಆ ಜನಕ್ಕೂ ಎಲ್ಲಿ ದುಡ್ಡಿರುತ್ತೋ ಅವ್ರ ಸಪೋರ್ಟು ಅವ್ರ ಕಡೆ ನಿಲ್ತಾರೆ. ನಮ್ಮ ಸಪೋರ್ಟು ಯಾರೂ ಇಲ್ಲ, ದೇವರು ಇದ್ದಾನೆ, ದೇವ್ರು ನೋಡ್ಕೊತಾನೆ. ಎಲ್ಲರನ್ನೂ ದೂರ ಮಾಡಿಬಿಟ್ಟಿದ್ದಾರಂತೆ. ಅವ್ರ ಮನೆಗೆ ಯಾರೂ ಬರಬಾರ್ದಂತೆ. ಅವ್ರ ಮನೆಗೆ ಯಾರಾದರೂ ಬಂದರೆ ಇವ್ರ ಮನೆಗೂ ಬರಬೇಕು, ಇವ್ರ ಮನೆಗೆ ಎಲ್ಲರನ್ನ ರಿಲೇಟಿವ್ಸ್ನ ಕರೆಸ್ಕೊಳ್ಳೋದಂತೆ. ವಾರ್ನಿಂಗ್ ಕೊಡೋ ಥರ ಕೊಡೋದಂತೆ. ಈ ಮಗ ಇದ್ದಾಗ ಸಂಪಾದಿಸಿ ಇಕ್ಕಿ ಸತ್ತೋದ್ಮೇಲೆ ಆ ಸಂಪಾದನೆ ಎಲ್ಲ ಆ ಹೆಣ್ಮಕ್ಳು ಮೆರೆಯೋದು, ಅವ್ರ ಮಕ್ಕಳು ಮದುವೆಗಳು ಮಾಡ್ಕೊಂಡಿರೋದು, ಬಿಂದಾಸಾಗಿ ತಿರ್ಗೋದು, ಈ ಥರ ಮಾಡ್ತಾಯಿದ್ದಾರಂತೆ. ರಾಯರು ನೋಡ್ಕೊತಾರೆ, ದೇವ್ರು ನೋಡ್ಕೊತಾರೆ.
ನೋಡೋಣ ಮುಂದಕ್ಕೆ. ಈಗ ಸ್ವಲ್ಪ ಚೆನ್ನಾಗಿದ್ದೀನಿ. ಇಲ್ಲಿಗೆ ಬಂದು ಹೋಗೋದ್ರಿಂದ ನನಗೆ ನೆಮ್ಮದಿ ಸಿಕ್ಕಿದೆ, ಚೆನ್ನಾಗಿದ್ದೀನಿ. ನನಗನ್ಸೋ ಪ್ರಕಾರ ಅವ್ರಿಗೆ ಈಗ ನನಗೆ ಗೊತ್ತಿಲ್ಲದಿರ್ಬೋದು, ಬಟ್ ಅವ್ರಿಗೆ ದೊಡ್ಡ ದೊಡ್ಡ ಕಾಯಿಲೆಗಳೇ ಬಂದಿರುತ್ತೆ. ಈ ಪಾಪ ಕರ್ಮಗಳು ಸುಮ್ಮನೆ ಬಿಟ್ಟಿಲ್ಲ, ರಾಯರು ನೋಡ್ತಾ ಇರ್ತಾರೆ ಅಂದ್ಬಿಟ್ಟು ಅಂದರು.